ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಅಲರ್ಟ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಕೆನರಾ ಬ್ಯಾಂಕ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ತರ ಪ್ರಾಬ್ಲಮ್ ಬರ್ತದೆ ಅಂದ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದು ಹೇಗೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಈ ಪ್ರಾಬ್ಲಮ್ ಬರಕ್ಕೆ ಕಾರಣ ಏನಂದ್ರೆ ನಿಮ್ಮ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಆಟೋಮೆಟಿಕ್ ಆಗಿ ಡೆವಲಪರ್ ಮೋಡ್ ಆನ್ ಆಗಿರುತ್ತೆ. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ದಲ್ಲಿ APK ಆಪ್ಸ್ ಗಳು ಇನ್ಸ್ಟಾಲ್ ಮಾಡಿದಾಗ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಉದಾಹರಣೆಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರ್ತಾವಲ್ಲ, RTO APK ಫೈಲ್, SBI APK ಫೈಲ್, ಈ ತರ ಗ್ರೂಪ್ ಗಳಲ್ಲಿ APK ಅಪ್ಲಿಕೇಶನ್ ಗಳು ಬಂದಿರುತ್ತೆ. ಅವನ್ನ ಇನ್ಸ್ಟಾಲ್ ಆಗಿದ್ವು ಅಂದ್ರೆ ಈ ತರ ಆಟೋಮೆಟಿಕ್ ಆಗಿ ಡೆವಲಪರ್ ಮೋಡ್ ಆನ್ ಆಗುತ್ತೆ. ಆಪ್ ಇನ್ಸ್ಟಾಲ್ ಆಗಿದ್ದು ಅಂದ್ರೆ ಅವನ್ನ ಅನ್ಇನ್ಸ್ಟಾಲ್ ಮಾಡಿದ ನಂತರ ಡೆವಲಪರ್ ಮೋಡ್ ಆಫ್ ಮಾಡಿ. ಇವಾಗ ಡೆವಲಪರ್ ಮೋಡ್ ಹೇಗೆ ಆಫ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಳ್ಳಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಸಿಸ್ಟಮ್ ಅಂತಿದ್ದಾರೆ, ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಒಂದೊಂದು ಮೊಬೈಲ್ದಲ್ಲಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಮೊಬೈಲ್ದಲ್ಲಿ ಸಿಸ್ಟಮ್ ಅಂತಿದೆ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಡೆವಲಪರ್ ಆಪ್ಷನ್ ಅಂತಿದೆ ನೋಡಿ, ಈ ತರ ಡೆವಲಪರ್ ಆಪ್ಷನ್ ಅಂತ ಇರುತ್ತೆ. ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆವಲಪರ್ ಆಪ್ಷನ್ ಆನ್ ಇದೆ ನೋಡಿ, ಈ ಡೆವಲಪರ್ ಆಪ್ಷನ್ ಆಫ್ ಮಾಡಿ. ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಅಲರ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದ್ ವೇಳೆ ಈ ತರ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಸಿಗ್ಲಿಲ್ಲ ಅಂದ್ರೆ ಬ್ಯಾಕ್ ಬನ್ನಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಸರ್ಚಿಂಗ್ ದಲ್ಲಿ ಬನ್ನಿ. ಮೇಲ್ಗಡೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಸರ್ಚಿಂಗ್ ದಲ್ಲಿ ಇವಾಗ ಇಲ್ಲಿ ಟೈಪ್ ಮಾಡಿ DEV ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಎಲ್ಲಿಯಾದರೂ ಡೆವಲಪರ್ ಆಪ್ಷನ್ ಅಂತ ಇರುತ್ತೆ, ಅದರಲ್ಲಿ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಇದೆ ನೋಡಿ ಡೆವಲಪರ್ ಆಪ್ಷನ್ ಅಂತ, ಅದರ ಈ ತರ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡೆವಲಪರ್ ಆಪ್ಷನ್ ಆನ್ ಇದೆ ನೋಡಿ, ಇದನ್ನ ಆಫ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದೊಂದು ಮೊಬೈಲ್ ದಲ್ಲಿ ಡೆವಲಪರ್ ಮೋಡ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಈ ಮೊಬೈಲ್ ದಲ್ಲಿ ಮಾತ್ರ ರೀಸ್ಟಾರ್ಟ್ ಅಂತ ಇರುತ್ತೆ. ಇವಾಗ ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೆವಲಪರ್ ಮೋಡ್ ಆಫ್ ಆಗುತ್ತೆ. ಈಗ ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ, ಡೆವಲಪರ್ ಮೋಡ್ ಆಫ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ತರ ರೀಸ್ಟಾರ್ಟ್ ಅಂತ ಬಂದ್ರನ್ನ ಕ್ಲಿಕ್ ಮಾಡಿ, ಏನ್ ಪ್ರಾಬ್ಲಮ್ ಆಗಲ್ಲ, ನಿಮ್ ಮೊಬೈಲ್ ದಲ್ಲಿ ಏನು ಡಿಲೇಟ್ ಆಗಲ್ಲ, ಮೊಬೈಲ್ ಅಷ್ಟೇ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ, ಡೆವಲಪರ್ ಮೋಡ್ ಆಫ್ ಆಗುತ್ತೆ ಅಷ್ಟೇ. ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಆರ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದಕ್ಕೆ.